ಅದು ಮೇಗಿನ ನಿಮ್ಮದೇ ಮೇಡಮ್ ಕೊಟ್ಟೋದು? ಹೌದು, ಯಾರೋ ಕೊಟ್ಟಿದ್ದು ನಮಗೆ. ಹಾಂ, ಸೈಲೆಂಟಾಗಿ ಭಾಳ ತೆಗಿದೈತ್ರಿ ಅದು. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಹರ್ಷಿನಿ ವೆಂಕಟೇಶ್, ಶ್ರೀಫರ್ ಸೊಸೈಟಿ ಸಂಸ್ಥಾಪಕರು. ಶ್ರೀಫರ್ ಸೊಸೈಟಿ ಬಂದ್ಬಿಟ್ಟು ಒಂದು ಮಹಿಳಾ ಬೈಕರ್ಗಳ NGO ಮತ್ತು ಸಂಘ. ಹಾಂ ಮೇಡಮ, ಈಗೇನು ಈ ಪಟ್ಟಣ ಪ್ರದೇಶದಲ್ಲಿ ಏನು ಅದನ್ನು ಆ ರೀತಿ ಏನು ಕೊಡ್ತಾ ಇದ್ದಾರೆ? ಬರೀ ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ ಸೇವೆ? ಹೌದು. ಪಟ್ಟಣ ಪ್ರದೇಶದಲ್ಲಿ ನಾವು ಬೆಂಗಳೂರಲ್ಲಿ ನೋಡಿದ್ವಿ, ಎಲ್ಲ ಸ್ಕೂಲ್ಸ್ಗಳಲ್ಲೂ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸ್ ಇರುತ್ತೆ. ಬಟ್ ಆದ್ರೂ ನಾವು ಒಂದು 2 ಸ್ಕೂಲ್ಗಳಲ್ಲಿ ಇರಲಿಲ್ಲ, ನಾವು ಕೊಟ್ಟಿದ್ದೀವಿ. ಬಟ್ ಇನ್ನೂ ಒಂದು ಭಾಳಷ್ಟು ಒಂದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಇರೋ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿ ಸ್ವಲ್ಪ ಶಾಲೆಗಳಿಗೆ ಇಲ್ಲ ಆ್ಯಕ್ಚುಲಿ. ಅಂದರೆ ಮೇಡಮ್, ಈ ಥರ ಜನಸೇವೆಯನ್ನು ಮಾಡಿ, ಗ್ರಾಮೀಣ ಭಾಗದ ಸೇವೆಯನ್ನು ಮಾಡಿ, ಅಥವಾ ಈ ಬೆಂಗಳೂರನ್ನು ಹೊರತುಪಡಿಸಾಗಲಿ ಬೆಂಗಳೂರಲ್ಲಿ ಆಗಲಿ ಏನಾದ್ರು ಈ ರೀತಿ ಸೇವೆ ಮಾಡಿ ಜನ ಪ್ರಚಾರ ಆಗಿ ಏನಾದ್ರು ರಾಜಕೀಯ ಬರಬೇಕು ಅನ್ನೋ ಒಂದು ಆಸೆ ಏನಾದ್ರು ಇದೆಯಾ? ಇಲ್ಲ ಸರ್, ರಾಜಕೀಯ ಅಂದರೆ ನಾವು ತುಂಬ ದೂರ ಹೋಗ್ಬಿಡ್ತೀವಿ. ನಾನು ಮಾಡ್ತಾ ಇರೋದು ಇದು ನನ್ನ ಆತ್ಮತೃಪ್ತಿಗೋಸ್ಕರ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಕರ್ಮ ಅನ್ನೋದನ್ನು ತುಂಬ ನಂಬ್ತೀನಿ. ನಾವೇನು ಮಾಡ್ತೀವೋ ಅದೇ ನಮಗೆ ಮುಂದೆ ಆಗುತ್ತೆ, ನಮ್ಮ ಮಕ್ಕಳಾಗಲಿ ನಮ್ಮ ಫ್ಯಾಮಿಲಿನ ಕಾಪಾಡುತ್ತೆ. ಸೊ ಅದು ಒಂದೇ ಇದರಿಂದ ನಾನು ಮಾಡ್ತಾ ಇರೋದು. ಸೊ ಕರಪ್ಷನ್ನು ಮತ್ತು ಪಾಲಿಟಿಕ್ಸು ಅದರಿಂದ ನಾನು ತುಂಬ ದೂರ ಇದ್ದೀನಿ ಸರ್. ಅದೇ ನಿಜವಾಗ್ಲೂ ಒಂದು ಸೇವೆ ಅಂತಂದರೆ ಈ ರೀತಿ ಸೇವೆ ಮಾಡಿದ್ರೆ ಸೇವೆ, ಅದು ರಾಜಕೀಯ ಬಂದು ಸೇವೆ ಮಾಡಿದ್ರೆ ಸೇವೆ ಅಲ್ಲ ಅಂತ ನಿಮ್ಮ ಒಂದು ಅಪೇಕ್ಷೆಗಳು. ಅಂದ್ರೆ ರಾಜಕೀಯ ಬಂದ್ರೆ ಸೇವೆ ಮಾಡಿದ್ರೆ ಸೇವೆ ಅಲ್ಲ, ಈ ರೀತಿ ರಾಜಕೀಯ ಬಂದ್ರೆ ಈ ತರ ನಮ್ಗೆ ಹೆಂಗ್ ಬೇಕೋ ಹಂಗ್ ನಾವು ಮಾಡಕ್ಕಾಗಲ್ಲ ಸರ್. ನಮ್ದೇ ಒಂದು NGO ಅಂತ ಇದ್ರೆ ನಮ್ಗೆ ಹೇಗ್ ಬೇಕೋ ಹಾಗ ಯಾರಿಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನೋಡ್ಕೊಂಡು ಬರ್ಬೋದು. ಈಗ ಪಾಲಿಟಿಕ್ಸ್ ಅಲ್ಲಿ ಹೋದ್ರೆ ಅದ್ ನಾವು ಬೇರೆಯವ್ರ ಕೆಳಗಡೆ ಇರ್ಬೇಕು, ನಾವು ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇರುತ್ತೆ. ಅದು ನಾವೇ ನಮ್ ಕಂಟ್ರೋಲ್ ಅಲ್ಲಿ ಇರಕ್ ಆಗೋದಿಲ್ಲ, ಇನ್ಫ್ಲೂಯೆನ್ಸ್ ಆಗ್ತೀವಿ ಅದರಿಂದ. ಸೊ ಪಾಲಿಟಿಕ್ಸ್ ಬಗ್ಗೆ ಒಂಚೂರು ಐಡಿಯಾ ಏನಿಲ್ಲ ಸರ್. ಆಯ್ತು, ನಿಜವಾಗ್ಲೂ ಮೇಡಮ್ಮ, ಯಾವುದೇ ಒಂದು ರಾಜಕೀಯ ಒಂದು ಬಯಸದೆ, ಒಂದು ಸ್ವಾರ್ಥವನ್ನು ಬಯಸದೆ ಈ ರೀತಿ ಮತ್ತು ನಗರ ಪ್ರದೇಶ ಆಗಲಿ ಇವತ್ತು ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ರೆ ನಿಜವಾಗ್ಲೂ ತಮಗೆ ತುಂಬ, ನಿಮಗೂ ಹಾಗೂ ನಿಮ್ಮ ಸದಸ್ಯರು ಎಲ್ಲ ಮಹಿಳಾ ತಂಡಕ್ಕೂ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲಿಂದ ತುಂಬ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ನೀವು ಈ ಸರ್ಕಾರಿ ಶಾಲೆಗಳಿಗೆ ಮತ್ತು ಈ ಕಂಪ್ಯೂಟರ್ಗಳನ್ನು ಬಡ ಮಕ್ಕಳಿಗೆ ಕಲೀಲಿಕ್ಕೆ ಸಹಾಯ ಮಾಡ್ತಾ ಇದ್ದೀರಾ? ಏನಾದರೂ ನಿಮ್ಮದೇ ಆದಂಥ ಸಹಾಯ ಮಾಡಲಿಕ್ಕೆ ನಿಮ್ಮದೇ ಆದಂಥ ಸಂಸ್ಥೆ ಇದೆಯೇನಾ? ಇಲ್ಲನಾ ನೀವು ಒಂದು ಸರ್ಕಾರದ ಏನಾದ್ರಿಂದ ಸಹಾಯ ಪಡ್ಕೊಂಡು ಏನಾದ್ರು ಮಾಡ್ತಿದ್ದೀರಾ, ನಿಮ್ಮ ಸಂಸ್ಥೆಯಿಂದ ಮಾಡ್ತಿದ್ದೀರಾ? ಸೊ ನಮ್ಮದು ಶ್ರೀಫರ್ ಸೊಸೈಟಿ ಅಂತ ಹೇಳ್ಬಿಟ್ಟು ಒಂದು ಮಹಿಳೆ ಬೈಕರ್ಗಳ ಸಂಘ, ಬೈಕರ್ಗಳ ಸಂಘ ಅಂದರೆ ಗ್ರೂಪ್ ನಮ್ಮದು. ಸೊ ಅದ್ರ ಜೊತೆಗೆ ಅದನ್ನೇ ನಾವು NGO ಅಂತ ಕೂಡ ಮಾಡ್ಕೊಂಡಿದ್ವಿ. NGO ಅಂತ ಏನಕ್ಕೆ ಮಾಡ್ಕೊಂಡಿದ್ವಿ ಅಂದರೆ ರೈಡ್ಸ್ ಮಾಡಿ ಅದರಲ್ಲಿ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡ್ತೀವಿ. ಹೆಲ್ತ್ ಬಗ್ಗೆ, ಇಲ್ಲಾಂದರೆ ನ್ಯಾಷನಲ್ ರೈಟ್ಸ್ ಬಗ್ಗೆ, ಇಲ್ಲಾಂದರೆ ಪೇಟ್ರಿಯಾಟಿಕ್ ರೈಟ್ಸ್ ಬಗ್ಗೆ, ಈ ಥರ ಅವೇರ್ನೆಸ್ ರೈಡ್ಸ್ ಮಾಡ್ತೀವಿ. ಮತ್ತು ಕಾರ್ಪೊರೇಟ್ಸಿಂದಾಗಲಿ ಇಲ್ಲಾಂದರೆ ಗೌರ್ಮೆಂಟಿಂದಾಗಲಿ ಯಾವುದಾದ್ರೂ ಫಂಡ್ಸ್ ಬರುತ್ತೆ ನಮಗೆ. ಸೊ ಆ ಫಂಡ್ಸ್ ರೈಡಿಂಗ್ ಮಾಡಿ ಫಂಡ್ಸ್ ಬಂದಿರೋದ್ರಲ್ಲಿ ನಾವು ಈ ಥರ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರನ್ನು ನಾವು ಮಾಡಿದ್ದೀವಿ. ಮತ್ತು ಟ್ರಾವೆಲ್ ಇನಿಷಿಯೇಟಿವ್ಸ್ ಕೂಡ ಮಾಡ್ತೀವಿ. ಅಂದರೆ ಮಹಿಳೆಯರ ಮತ್ತು ಜನರನ್ನ ಟ್ರಿಪ್ಸ್ ಕರ್ಕೊಂಡು ಹೋಗ್ತೀವಿ. ಸೊ ಈ ಸತಿ ನಾವು ಮಹಾಕುಂಭ ಮೇಳಕ್ಕೆ ಕರ್ಕೊಂಡೋಗಿ 108 ಜನನ ಕರ್ಕೊಂಡೋಗಿದ್ವಿ. ಸೊ ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ನ ನಾವು ನಮ್ಮ ಮಕ್ಕಳಿಗೆ ಯೂಸ್ ಮಾಡ್ತೀವಿ. ಅಂದರೆ ನಮ್ಮ ರೂರಲ್ ಅಂದರೆ ಹಳ್ಳಿಗಳಲ್ಲಿ ಇರ್ತಾರಲ್ಲ ಅಂಥ ಮಕ್ಕಳಿಗೆ ನಾವು ಇವಾಗ ಡಿಜಿಟಲ್ ಎಜುಕೇಷನ್ ಅನ್ನೋದು ನಮ್ಮದು ಒಂದು ವಿಷನ್ ಇವಾಗ. ಸೊ
ರೂರಲ್ ಕರ್ನಾಟಕ ಅಲ್ಲಿ ಇಲ್ಲಿವರೆಗೂ ನಾವು ಒಂದು 20 ಡಿಸ್ಟ್ರಿಕ್ಟ್ಸ್ ಹೋಗಿದ್ದೀವಿ. ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಯಾವ ಶಾಲೆಯಲ್ಲೂ ಕಂಪ್ಯೂಟರ್ಸೇ ಇಲ್ಲ. ಬ್ಯಾಕ್ವರ್ಡ್ ಸ್ಕೂಲ್ಸ್ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 70% ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಡಿಜಿಟಲ್ ಲಿಟ್ರಸಿ ಇಲ್ಲವೇ ಇಲ್ಲ, ಅಂದ್ರೆ ಕಂಪ್ಯೂಟರ್ ಎಜುಕೇಶನ್ನೇ ಇಲ್ಲ. ಸೊ ನನಗೆ ಆಲ್ಮೋಸ್ಟ್ ಒಂದು ದಿನಕ್ಕೆ ಒಂದು 10 ಕರೆಗಳು ಬರುತ್ತೆ, ಫೋನ್ ಕಾಲ್ಸ್ ಬರುತ್ತೆ ನನಗೆ. ಮೇಡಮ್ ನಮ್ ಕಂಪ್ಯೂಟರ್ ಕೊಡಿ ಅಂತ ಹೆಡ್ ಮಾಸ್ಟರ್ಸ್ ಇಂದ ನಮ್ಗೆ ಫೋನ್ ಕಾಲ್ಸ್ ಬರ್ತಾನೆ ಇರುತ್ತೆ. ಸೊ ಎಲ್ಲ ಶಾಲೆಗಳಲ್ಲೂ ನಾವು ಇಲ್ಲಿವರೆಗೂ 44 ಶಾಲೆಗಳು ಹೋಗಿದ್ದೀವಲ್ಲ, ಎಲ್ಲ ಶಾಲೆಗಳಲ್ಲೂ ಕಂಪ್ಯೂಟರ್ ಲ್ಯಾಬ್ ಇರುತ್ತೆ, ಟೀಚರ್ಸ್ ಇರ್ತಾರೆ, ಸಿಲೆಬಸ್ ಇರುತ್ತೆ, ಬುಕ್ಸ್ ಇರುತ್ತೆ, ಬಟ್ ಕಂಪ್ಯೂಟರ್ಸ್ ಮಾತ್ರ ಇರಲ್ಲ. ಅಂದ್ರೆ ಅದು ಸರ್ಕಾರದ ಯೋಜನೆ ಕಂಪ್ಯೂಟರ್ಸ್ ಇಲ್ಲದೆ ಸರ್ಕಾರದ ಹಣ ದುರುಪಯೋಗ ಆಗ್ತಾ ಇದೆ. ಶಾಲೆಯಲ್ಲಿ ಕಂಪ್ಯೂಟರ್ ಇಲ್ಲ, ಶಿಕ್ಷಕರಿದ್ದಾರೆ, ಎಲ್ಲ ಇದೆ, ಶಾಲೆ ಕಂಪ್ಯೂಟರ್ ಕೋಣೆ ಇದೆ, ಎಲ್ಲ ಇದೆ, ಆದ್ರೆ ಕಂಪ್ಯೂಟರ್ ಇಲ್ಲ. ಅಂದ್ರೆ ಶಿಕ್ಷಕರು ಅಂದ್ರೆ ಸರ್ಕಾರದ ಹಣ ವ್ಯರ್ಥವಾಗಿ ಹಾಳಾಗ್ತಿದೆ. ಅಲ್ಲಿ ಶಿಕ್ಷಕರು ಆತರ ವ್ಯರ್ಥವಾಗಿ ಯೂಸ್ ಮಾಡ್ಕೊಂತಾರೆ ಅಂತ ನಾನು ಹೇಳಲ್ಲ. ಅದು ಗೌರ್ಮೆಂಟ್ ಇಂದ ಇವ್ರಿಗೆ ಸಿಕ್ಕಿಲ್ಲ, ಇನ್ನ ಸಿಕ್ಕಿಲ್ಲ. ಲೆಟರ್ಗಳು ಹಾಕ್ತಾನೆ ಇರ್ತಾರೆ, ಟ್ರೈ ಮಾಡ್ತಾನೆ ಇರ್ತಾರೆ, ಬಟ್ ಗೌರ್ಮೆಂಟ್ ಕಡೆಯಿಂದ ಲ್ಯಾಬ್ಸ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಸಿಲೆಬಸ್ ಆಗಿರುತ್ತೆ, ಬಟ್ ಕಂಪ್ಯೂಟರ್ಸ್ ಮಾತ್ರ ಬಂದಿರಲ್ಲ. ಮೇಡಮ್ ಈಗ ನಿಮ್ದೇನು NGO ಅಂತ ಹೇಳಿದ್ರಲ್ಲ ಮೇಡಮ್, ಈಗ NGOಕ್ಕೆ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಏನಾದ್ರೆ ಎಷ್ಟೆಷ್ಟು ಬರ್ಬೋದು ಮೇಡಮ್? ಇಲ್ಲ, ನಮಗೆ ಗವರ್ನಮೆಂಟ್ ಇಂದ ಎಲ್ಲ ಏನ್ ಬರೋದು ಅಂದ್ರೆ ಯಾರೋ ಒಬ್ರು ದಾನಿಗಳು ನಿಮಗೆ ದಾನಿಗಳು ಕೊಡ್ತಾರೆ, ನಮ್ಮ ಫ್ರೆಂಡ್ಸ್ ಕೊಡ್ತಾರೆ, ನಮ್ಮ ಮಹಿಳಾ ಬೈಕರ್ಗಳು ಅಂತ ಹೇಳಿದ್ರೆ ಅಂದ್ರೆ ಸ್ವಂತ ಅಥವಾ ಇವ್ರ ಜೊತೆಗೆ ನೀವು ನಿಮ್ ಕೈಲಿಂದ ಸೆಲ್ಫ್ ರೈಸ್ಡ್ ಫಂಡ್ಸ್, ಅದು ನಿಮ್ ಕೈಲಿಂದ ನಿಮ್ ಕೈಲಿಂದ ಅಂದ್ರೆ ನೀವು ಸ್ವಂತ ದುಡಿದ್ರಲ್ಲಿ ಅಥವಾ ನಿಮ್ಮ ಒಂದು ಏನು ನಿಮ್ದು ಒಂದು ಸಂಘ ಐತಲ್ಲ, ನಿಮ್ಮ ಯೂನಿಟಿ ಐತಲ್ಲ, ಆ ಯೂನಿಟಿಯ ಪ್ರತಿಯೊಬ್ಬರು ಸದಸ್ಯರು ಎಲ್ಲರೂ ಸೇರಿಸಿ ಅಂದ್ರೆ ನಾವೆಲ್ಲರೂ ಕೂಡಿಸಿ ಇನ್ನೊಬ್ಬರಿಗೆ ನಾವು ಒಂದು ಸಹಾಯ ಮಾಡುವಂತ ಅಂದ್ರೆ ಬಡ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡ ಶಾಲೆಗಳಿಗೆ, ಬಡ ಮಕ್ಕಳ ಕಲಿಯತಕ್ಕಂತ ಸರ್ಕಾರಿ ಶಾಲೆಗಳಿಗೆ ಹೋಗಿ ಸಹಾಯ ಮಾಡುವಂತ ಒಂದು ನಿಮ್ದು ಎಲ್ಲ ಒಂದು ನಿಮ್ಮ ಮಹಿಳಾ ಒಂದು ಶ್ರೀ C4 ಸೊಸೈಟಿ ಮಹಿಳೆಯ ಒಂದು ಪ್ರತಿಯೊಬ್ಬರ ಮಹಿಳೆಯರದು ಒಂದು ಉದ್ದೇಶ ಮೇಡಮ್ ಇದು ಅಲ್ರಿ ಮೇಡಮ್? ಮೇಡಮ್ ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಹರ್ಷಿನಿ ಅಂತ. ಹ್ಞೂ ರೀ ಮೇಡಮ್. ಹರ್ಷಿನಿ ವೆಂಕಟೇಶ್ ಮೇಡಮ್. ತಾವು ಫೌಂಡರ್ ಶ್ರೀಫರ್ ಸೊಸೈಟಿ ಫೌಂಡರ್. ಇದು NGO ಇದು, ಅದರ ಫೌಂಡರ್, ಅದರ ಸಂಸ್ಥಾಪಕರು ನೀವೇ, ಅಧ್ಯಕ್ಷರು ನೀವೇ? ಹೌದು. ನನ್ನ ಜೊತೆ ಇನ್ನ 2 ಫೌಂಡರ್ಸ್ ಇದ್ದಾರೆ, ಅವರು ಕವಿತಾ ಮತ್ತೆ ಶಾಲಿನಿ ಅಂತ. ಅದರ ಜೊತೆಗೆ ನಮ್ಮ ಸಂಸ್ಥೆ, ನಮ್ಮ ಸಂಘದಲ್ಲಿ ಒಂದು ಎಷ್ಟೊಂದು ಜನ ಬೈಕರ್ಸ್ ಇದ್ದಾರೆ, 1000 ಮಹಿಳೆ ಬೈಕರ್ಸ್ ಇದ್ದಾರೆ. ಸೊ ಒಂದೊಂದು ರೈಡ್ಗೆ ಒಬ್ಬೊಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಒಂದೊಂದು ರೈಡ್ ಅಲ್ಲೂ ನಮ್ ಸುಮಾರು ಮಿನಿಮಮ್ 100 ಜನ ಪಾರ್ಟಿಸಿಪೇಟ್ ಮಾಡಿ ಅದರ ಬಂದ ಹಣದಿಂದಾನೇ ಇಂತ ಬಡ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಎಲ್ಲಾ ತರ ಈವೆಂಟ್ಸ್ ಮಾಡ್ತೀವಿ ನಾವು. ಯಾವ್ದಾದ್ರು ಬ್ರ್ಯಾಂಡ್ ಜೊತೆ ಕೊಲಾಬರೇಟ್ ಮಾಡ್ತೀವಿ, ಅವ್ರ ಬ್ರ್ಯಾಂಡ್ ನಮ್ಗೆ ಫಂಡ್ಸ್ ಕೊಡ್ತಾರೆ. ಇಲ್ಲ ಅಂದ್ರೆ ಇದು ಪಾರ್ಟಿಸಿಪೇಷನ್ ಫಂಡ್ಸ್ ಅದೆಲ್ಲ ಜಾಸ್ತಿ ಬರಲ್ಲ, ತುಂಬಾ ಕಡಿಮೆ ಬರುತ್ತೆ ನಮ್ಗೆ. ಏನಾದ್ರು ಈ ಟ್ರಾವೆಲ್ ಇನಿಷಿಯೇಟಿವ್ಸ್ ನಾವು ಮಾಡ್ತೀವಿ ಅಂತ ಹೇಳ್ತಲ್ಲ, ಅದ್ರಲ್ಲಿ ಬಂದು ಉಳಿದಿರೋಂಥ ಫಂಡ್ಸ್ ಅಲ್ಲೇ ನಾವು ಮಾಡಿರೋದು. ಮತ್ತೆ CSR ಫಂಡ್ಸ್ ಅಂತ ಬರುತ್ತೆ, ಅದು ನಮ್ಗೊಂದು ಕಂಪ್ನಿಯಿಂದ ಬರ್ತಾ ಇದೆ ಅಷ್ಟೇ. ಸೊ ಈ ತರ ಫಂಡ್ಸ್ ರೇಸ್ ಮಾಡಿ ಬರ್ತೀವಿ. ಸೊ ಇನಾಗ್ರೇಷನ್ ನಾವೇ ಮಾಡ್ತೀವಿ ಅಲ್ಲಿ ಹೋಗ್ಬಿಟ್ಟು. ಸೊ ಇಲ್ಲಿವರೆಗೂ 20 ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು 44 ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಮಾಡಿದ್ದೀವಿ ಮೇಡಮ್. ಈಗ ಕೆಲವೊಂದಷ್ಟು ನೀವು ಹೇಳುವಾಗ ಹೈ ಗ್ರೇಡ್ ಶಾಲೆಗಳ ಮಕ್ಕಳಿಗೆ ನಾವು ಕಂಪ್ಯೂಟರ್ ಕೊಡ್ತೀವಿ ಅಂತ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಇವತ್ತು ಕೆಲವೊಂದಷ್ಟು ಮಕ್ಕಳ ಶಾಲೆಯಲ್ಲಿ ಅಂದ್ರೆ ಅಲ್ಲಿ ಸಾಕ್ಷರತೆ ಒಂದು ಸ್ವಲ್ಪ ಕುಂಠಿತಗೊಂಡಿರ್ತೈತೆ ಮೇಡಮ್. ಅವ್ರನ್ನೂ ಅದ್ರ ಜೊತೆಗೆ ಅವ್ರನ್ನೂ ತಾವು ಒಂದು ಸ್ವಲ್ಪ ಈ ರೀತಿ ಈಗ ಏನು ಹೈಟೆಕ್ ಅಂದ್ರೆ ಎಜುಕೇಶನ್ ಒಳಗೆ ಯಾರ ಶಾಲೆ ಮುಂದೆ ಇರ್ತೈತಲ್ಲ ಆ ಶಾಲೆಗೆ ಹೋಗಿ ನಾವು ನಮ್ಮ ಸಹಾಯ ಸೌಲಭ್ಯವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ಈ ಹಿಂದುಳಿದಂತ ಶಾಲೆಗಳು ಅಂದ್ರೆ ಅಲ್ಲಿ ಸರಿಯಾಗಿ ಶಿಕ್ಷಕರು ಕೊರತೆ ಎಲ್ಲಿ 100% ರೆಕಾರ್ಡ್ ಇರುತ್ತೋ, ಅಂದ್ರೆ SSLC ರೆಕಾರ್ಡ್ ಬಂದಿರುತ್ತೆ ಅಂತ ಶಾಲೆಗಳಿಗೆ ಕೊಟ್ರೆ ಅವರು ಚೆನ್ನಾಗಿ ನಮ್ಮ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ಕೊಂತಾರೆ. ನಮ್ಗೆ ಏನಾಯ್ತು, ಒಂದ್ 2-3 ಸತಿ ಏನಾಯ್ತು, ಯಾವ್ದೋ ಹಳ್ಳಿಯಲ್ಲಿ, ತುಂಬಾ ಗಡಿ ಪ್ರದೇಶದ ಹಳ್ಳಿಯಲ್ಲಿ ಇದೇ ತರ ನಮ್ಗೆ ಕೇಳಿದ್ರು. ಸೊ ನಾವು ಅಲ್ಲಿ ಹೋಗಿ ಹಾಕಿದ್ವಿ. ಮೇಡಮ್ ಅವರು ಇಲ್ಲ, ತುಂಬಾ ಚೆನ್ನಾಗಿ ನಾವು ಯೂಸ್ ಮಾಡ್ಕೊಂತೀವಿ, ಇದು ಗಡಿ ಪ್ರದೇಶದಲ್ಲಿ ಮಳೆ ಬಂದಿಲ್ಲ ಅಂದ್ರೆ ಹೆಂಗಿರುತ್ತೋ ನೀವು ಆ ತರ ಟೈಮಲ್ಲಿ ಮಳೆ ಬಂದ್ರೆ ಹೆಂಗಿರುತ್ತೋ ಆ ತರ ಬಂದ್ಬಿಟ್ಟು ನಮ್ಮ ಶಾಲೆಗೆ ನೀವು ಕಂಪ್ಯೂಟರ್ಸ್ ಕೊಟ್ಟಿದ್ದೀರಾ ಅಂತ ಎಲ್ಲ ಹೇಳಿದ್ರು. ಆಮೇಲೆ ಒಂದ್ 2-3 ತಿಂಗಳಾದ್ಮೇಲೆ ವಿಡಿಯೋ ಕಳಿಸಿ ಮೇಡಮ್ ಅಂದ್ರೆ ಬರೀ ಡ್ರಾಯಿಂಗ್ ಮಾಡ್ಕೊಂಡಿದ್ರು ಅವರು. ಸೊ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಸದುಪಯೋಗ ಆಗಲಿಲ್ಲ. ಸದುಪಯೋಗ 100% ಸದುಪಯೋಗ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ತರ ಎಲ್ಲಿ ರೆಸ್ಪಾನ್ಸಿಬಲ್ ಹೆಡ್ ಮಾಸ್ಟರ್ಸ್ ಇರ್ತಾರೋ ಅಂತವ್ರಿಗೆ ಮಾತ್ರ ನಾವು ಕೊಡ್ತೀವಿ. ಆಯ್ತು ಮೇಡಮ್, ನಿಮ್ಮ ವಿಚಾರ, ನಿಮ್ಮ ಚಿಂತನೆಗಳು ಸದಾಕಾಲ ಹೀಗೆ ಇರಲಿ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನಲ್ಗೆ ನೀವು ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು.
ರಾಷ್ಟ್ರ ನಾವೇನು ಎಲ್ಲರನ್ನೂ ಕೇಳ್ಕೊಡೋದು ಜನರನ್ನ ಪಬ್ಲಿಕ್ನ ಅಂದರೆ ಹಾಂ ಸೊ ಯಾವಾಗಲೂ ಅಷ್ಟೇ ನಾವು ನಮಗೆ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೆ ಒಂಚೂರು ಸಹಾಯ ಮಾಡಿದ್ರೆ ಅದರಲ್ಲಿ ಬಂದಿರೋ ತೃಪ್ತಿ ನಮಗೆ ಅದಕ್ಕಿಂತ ಜಾಸ್ತಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಸೊ ಅದನ್ನು ನಂಬಿ ನಾನು ಈ ಥರ ಕೆಲಸಗಳನ್ನು ಮಾಡ್ತಾ ಇರೋದು. ಸೊ ನಿಮಗೆ ಗೊತ್ತಿರೋರು ಪಬ್ಲಿಕ್ಗೆ ಏನು ಕೇಳ್ಕೊಳ್ತೀನಿ ಅಂದರೆ, ನಿಮ್ಮ ಮನೆಗಳಲ್ಲಿ ಹಳೆ ಕಂಪ್ಯೂಟರ್ ಇರಲಿ, ಇಲ್ಲಾಂದರೆ ನಿಮ್ಮ ಆಫೀಸ್ಗಳಲ್ಲಿ ಹಳೆ ಕಂಪ್ಯೂಟರ್ಗಳಿರಲಿ, ಆಮೇಲೆ ಇಲ್ಲ ನೀವು ಯಾವ್ದಾದ್ರು CSR ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆ ಥರ ಲೀಡ್ಸ್ನ ನಮಗೆ ಫಾರ್ವರ್ಡ್ ಮಾಡಿ. ಸೊ ನೀವು ಆ ಥರ ಏನಾದರೂ ನಿಮ್ಮ ಹತ್ರ ಹಳೆ ಕಂಪ್ಯೂಟರ್ ಇದ್ದರೆ ನಾವು ಅದನ್ನು ರೀಫರ್ಬಿಶ್ ಮಾಡಿ ಈ ಥರ ಸಾವಿರಾರು ಮಕ್ಕಳಿಗೆ ನಾವು ಅದನ್ನು ಒದಗಿಸ್ತೀವಿ. ಸೊ ನೀವು ನಮ್ಮ ಇನ್ಸ್ಟಾಗ್ರಾಮ್ She4Society ಅದನ್ನು ಅಲ್ಲಿ ರೀಚ್ ಮಾಡ್ಬೋದು. ಇಲ್ಲ ಅಂದರೆ ನಮಗೆ 9972159315 ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ದರೆ ನಾವು ಅದನ್ನು ಡೆಲಿವರಿ ಮಾಡಿಸ್ಕೊಳ್ತೀವಿ. ಇನ್ನೊಂದು ಮೇಡಮ್ಮ, ಈಗ ಈ ಹಳೆ ಅಂದ್ರೆ ನೀವು ಏನಂತಂದ್ರಿ ಮೇಡಮ್ಮ, ನಮ್ಮಂತೇಳಿ ಇರೋದನ್ನ ಕೊಟ್ಟು ಜನಸೇವೆ ಮಾಡಿರೋ ತೃಪ್ತಿ ಅಂತ ಹೇಳಿದ್ರು. ಇವತ್ತು ಎಷ್ಟೋ ಬಂಡವಾಳಶಾಹಿಗಳು ಅದಾರ ಮೇಡಮ್, ನಮ್ಮದೇ ಅವ್ರು ಏನು ಮಾಡಿದಾರ ಅಂತಂದ್ರೆ ಸಿಕ್ಕಾಪಟ್ಟೆ ಇವತ್ತು ರಾಜಕಾರಣಿಗಳು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದಷ್ಟು ರಾಜಕಾರಣಿಗಳು ಏನು ಮಾಡಿದ್ದಾರೆ ಮೇಡಮ್, ಜನರ ಸೇವೆ ಮಾಡಿದ್ದಾರೆ. ವಿಶೇಷವಾಗಿ 99% ರಾಜಕಾರಣಿಗಳು ತಮ್ಮ ಸೇವೆನೇ ಮಾಡ್ಕೊಂಡಾರ, ಹೊರತಾಗಿ ಜನಗಳ ಸೇವೆ ಮಾಡಿಲ್ಲ. ಉದಾಹರಣೆ ಸಾಕಷ್ಟು ಇದೆ. ಯಾಕಂತಂದ್ರೆ ಇವತ್ತು ಮನುಷ್ಯ ಇವತ್ತು ಎಷ್ಟು ಗಳಿಸ್ತಾನೆ, ಅವನು ಎಷ್ಟು ಗಳಿಸ್ತಾನೆ ಅನ್ನೋದಕ್ಕಿಂತ ಜನರ ಬಾಯಾಗ ಎಷ್ಟು ಉಳಿತಾನೆ ಅನ್ನೋದು ಭಾಳ ಮುಖ್ಯ ಮೇಡಮ್. ಅಂದ್ರೆ ನಿಮ್ಮ ವಿಚಾರ ಏನಿದೆ ಮೇಡಮ್, ನಾಳೆ ನಾವು ಸತ್ರು ನಮ್ಮ ಹೆಸರು ಉಳಿಬೇಕು. ಸಾವಂತೂ ಎಲ್ಲರಿಗೆ ಖಚಿತವಾದ ಮಾತಮ್ಮ, ಹುಟ್ಟು ಅನಿವಾರ್ಯ, ಸಾವು ಖಚಿತ. ನಾವು ಸತ್ತ ಮೇಲೆ ಬದುಕಿರ್ಬೇಕು ನಾವು ಒಂದು ಈ ರೀತಿ ಚಿಂತನೆ ಒಳಗೆ ನಡೆದವ್ರು ನಿಮ್ಮ ಏನು ಸೊಸೈಟಿ ಇದೆ ಇಲ್ಲೋ, ನೀವು ಸೊಸೈಟಿ ಅಧ್ಯಕ್ಷರಾಗಿ ಪ್ರತಿಯೊಬ್ಬರಿಗೆ ಈ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ನಮಗೆ ನಿಮ್ಮ ಕೆಲವೊಂದಷ್ಟು ವಿಚಾರಗಳು, ನಿಮ್ಮ ಕೆಲಸಗಳು, ನಿಮ್ಮ ಚಿಂತನೆಗಳನ್ನ ನೋಡಿ ನಾವು ಕೇಳಿದಾಗ, ಸಂದರ್ಶನ ಕೇಳಿದಾಗ ನೀವು ಭಾಳ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು, ಮತ್ತು ಕೊನೆಯದಾಗಿ ಏನು ಜನಕ್ಕಾಗಲಿ, ರಾಜಕಾರಣಿಗಳಿಗಲಿ, ಸರ್ಕಾರಕ್ಕಾಗಲಿ, ಇಂಥ ಬಂಡವಾಳಶಾಹಿಗಳಿಗಾಗಲಿ ತಮ್ಮದು ಏನು ಸಂದೇಶ ಮೇಡಮ್? ಅದೇ ನಾನು ಈಗ ಹೇಳಿದೆ ಅಲ್ಲ, ಸೊ ಎಲ್ಲಾದರೂ ನಿಮ್ಮ ಮನೆಗಳಲ್ಲಾಗಲಿ ಆಫೀಸ್ಗಳಲ್ಲಾಗಲಿ ಕಂಪ್ಯೂಟರ್ಸ್ ಇದ್ದರೆ ದಯವಿಟ್ಟು ನಮಗೆ ಫೋನ್ ಮಾಡಿ ತಿಳಿಸಿ. ಕರ್ನಾಟಕದಲ್ಲಿ ಎಲ್ಲೇ ಇರ್ಬೋದು, ನಮಗೆ ಫೋನ್ ಮಾಡಿ ತಿಳಿಸಿದ್ರೆ ನಾವು ಅದನ್ನು ರೀಫರ್ಬಿಶ್ ಮಾಡಿ ಅದನ್ನು ಶಾಲೆಗಳಿಗೆ ತಲುಪಿಸ್ತೀವಿ. ಎರಡನೇದಾಗಿ ನಾನು ಗೌರ್ಮೆಂಟ್ ಸಿಬ್ಬಂದಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನೀವು ದಯವಿಟ್ಟು ಖುದ್ದಾಗಿ ಬಂದುಬಿಟ್ಟು ಈ ರೂರಲ್ ಸ್ಕೂಲ್ಸಲ್ಲಿ, ಗೌರ್ಮೆಂಟ್ ಸ್ಕೂಲ್ಸಲ್ಲಿ ದಯವಿಟ್ಟು ನೋಡಿ, ವೀಕ್ಷಿಸಿ. ಯಾಕಂದರೆ ಎಷ್ಟೊಂದು ಶಾಲೆಗಳಲ್ಲಿ, ಸಾವಿರಾರು ಶಾಲೆಗಳಲ್ಲಿ ಕಂಪ್ಯೂಟರ್ಗಳೇ ಇಲ್ಲ. ಅಲ್ಲಿ ಇದನ್ನು ಬಂದು ಪರಿಶೀಲಿಸಿ ಈ ಶಾಲೆಗಳಿಗೆ, ಈ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಷನ್ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ರಾಷ್ಟ್ರದಲ್ಲಿ ನೀವು